ಪೂರಾ ಸ್ಕ್ಯಾನ್ ಮಾಡ್ಸೀನಿ ಸರ್. MR ಹಿಡಿದು ಕರೆಂಟ್ ಸ್ಟಾರ್ಟ್ ತನ ಮಾಡ್ಸೀನಿ, ಎಲ್ಬೂ ಸ್ಕ್ಯಾನಿಂಗ್ ಮಾಡ್ಸೀನಿ. ಎಷ್ಟು ಖರ್ಚು ಆಯ್ತು? ದುಡ್ಡು 4 ಲಕ್ಷ ಮೇಲ್ಗಡೆ ಹೋಗೈತೆ ನಮ್ಮ ಖರ್ಚು ಹಿಡ್ಕೊಂಡು. ಹಾಸ್ಪಿಟ್ಲಿಗೆ ಸುಮಾರು ಲಕ್ಷ ಎಲ್ಲ ಖರ್ಚು ಮಾಡಿ ಕವಾಸಿ ಆಗಿಲ್ಲ. ಇಲ್ಲಿ ಬಂದಮೇಲೆ ನಮ್ಗೆ ಬರೀ ಒಂದು 10-15 ಸಾವಿರ ಖರ್ಚು. ಇದೇ ಥರ ಇದ್ದಿತ್ತು ಕಾಲು. ಓಕೆ. ಇದು ಔಷಧಿ ಸರ್ 1-2 ತಿಂಗಳ ಹಿಂದೆ ಐತಿ. 2 ತಿಂಗಳಿಂದ ಹಿಂದೆ ಈ ಥರ ಇತ್ತು. ಈಗ ನೋಡಿ ಸರ್ ಭಾಳ ಚೆನ್ನಾಗಿದೆ, ವಾಸವಾಗಿದೆ. ನಾವು ನೋವಿಲ್ಲ, ಏನೂ ಇಲ್ಲ. ಎಲ್ಲ ಕೂಡ್ಕೊಂಡು ಬರ್ತಾ ಇದೆಯಾ? ಹೌದು ಸರ್. ಸೊ ಈ ಥರ ಇದ್ದಾಗಲೇ ಡಾಕ್ಟ್ರ್ ಹೇಳಿದ್ದು ಬೆಳೆ ತೆಗಿಬೇಕಂತ ಹೇಳಿದ್ರು ಸರ್ ಡಾಕ್ಟ್ರ್. ಇದು ಮಾಂಸ ಎಲ್ಲ ಹೋಯ್ತು, ವೇಸ್ಟೇಜ್ ಎಲ್ಲ ಹೋಗಿದೆ. ಸೊ ಮೇಲ್ಗಡೆ ಹತ್ರ ಮಾಂಸ ಬೆಳೆದಿತ್ತು ಸರ್? ಬೆಳೆದೈತೆ ಸರ್. ಓಕೆ. ನಮ್ಮ ಡಾಕ್ಟ್ರ್ ಎಲ್ಲ ಕ್ಲೀನ್ ಮಾಡಿ ಈ ಥರ ಮಾಡಿದ್ದಾರೆ, ವಾಸ ಆಗಿದೆ. ಈಗ ಈ ಥರ ಇದೆ. ತುಂಬ ಗುಣಮುಖವಾಗಿ ನನಗೆ ಒಂಥರ ಹ್ಯಾಪಿ ಆಯಿತು, ಸಂತೋಷ ಆಯ್ತು ಸರ್. ಅದಕ್ಕೆ ಈ ವಾರ ಮತ್ತೆ ಒಂದ್ಸಲ ಕನ್ಸಲ್ಟೇಷನ್ ಮಾಡಲೇಬೇಕು ಮಂಜುನಾಥ್ ಸರ್ ಅಂತೇಳಿ ಖುಷಿಯಾಗಿ ಬಂದೀನಿ ಸರ್. ಅದೇ ನನಗೆ ಆವಾಗಲೇ ನನಗೆ ಗೊತ್ತಾಯ್ತು ರಿಸಲ್ಟು. ಎಲ್ಲ ಒಂದು 70,000 ರೂಪಾಯಿ ಆಗಿದೆ ಆಸ್ಪತ್ರೆಗೆ. ಓಕೆ. ಇಲ್ಲಿ ಬಂದಾಗ ಏನಿಲ್ಲ, ಕಮ್ಮಿ ಖರ್ಚು, ಒಳ್ಳೆ ಔಷಧಿ ಕೊಡ್ತಾರೆ. ಒಳ್ಳೆ ಡಾಕ್ಟ್ರು ಮಂಜುನಾಥ್ ಅವರು. ಡಾಕ್ಟ್ರ್ ಏನು ಹೇಳಿದ್ರು ಸರ್? ಕಾಲು ತೆಗಿಬೇಕು ಅಂತ ಹೇಳಿದರು. ಓಕೆ. ಹಾಂ, ಹುಳ ಎಲ್ಲ ಬರ್ತಾಯಿತ್ತು, ತೆಗಿಬೇಕು ಅಂತ ಹೇಳಿದ್ರು. ಇವ್ರ ಹತ್ರ ಬಂದಮೇಲೆ ನಮಗೆ ಕಮ್ಮಿ ಆಯಿತು. ನಾನು ಬೆಳೆ ತೆಗ್ಸೋದು ಅಂತ ಹೇಳೋದಕ್ಕೆ ಇಲ್ಲಿ ವಿಡಿಯೋದಲ್ಲಿ ಕಳಿಸಿದ್ರು, ನೋಡಿದೆ. ಇಲ್ಲೇ ಒಂದು ಫಸ್ಟ್ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿ ಹಾಕ್ಸ್ಕೊಂಬಂದ್ಮೇಲೆ ತಿರುಗಿ ಇಲ್ಲಿ 2 ಸಾರಿ ಬಂದಿದ್ದೆ. ಇದೆಲ್ಲ ವಾಸವಾಗಿದೆ ಸರ್. ಪತ್ತೆ ಇರಬೇಕು, ಅವ್ರು ಹೇಳ್ದಂಗೆ ಮಾಡಿದ್ರೆ ಎಲ್ಲ ಬೇಗ ವಾಸಿ ಆಗುತ್ತೆ. ಮತ್ತು ಶುಗರ್ ಇರೋರಿಗೆ ಎಲ್ರಿಗೂ ಹೇಳ್ತೀನಿ, ಸಣ್ಣ ಗಾಯ ಆದ್ರೂ ಹಾಸ್ಪಿಟ್ಲಿಗೆ ಹೋಗೋ ಬದಲು ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಗ ವಾಸಿ ಆಗುತ್ತೆ. ಮಂಗಳವಾರದಿಂದ ಶುಕ್ರವಾರದವರೆಗೂ ಚಿತ್ರದುರ್ಗ, ಪ್ರತಿ ಭಾನುವಾರ ಆಯುರ್ಲೋಕ ಆಯುರ್ವೇದಿಕ್ ಸೆಂಟ್ರ್, RR ನಗರ, ಬೆಂಗಳೂರಲ್ಲಿ ಕೊಡ್ತೇನೆ. ಮುಂಚೆ ಒಂದು ಕೆಲಸ ಮಾಡೋ ಜಾಗದಲ್ಲಿ ಗಾಯ ಆಗಿತ್ತು, ಆಸ್ಪತ್ರೆಗೆ ಹೋದೆ, ಅದು ಜಾಸ್ತಿ ಆಗ್ತಾನೆ ಹೋಯ್ತು. ಇವ್ರ ಹತ್ರ ಬಂದಮೇಲೆ 3 ಸಲಕ್ಕೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ, ಕಮ್ಮಿ ಆಗೋಗಿತ್ತು. ಈಗ ಮಗಳು ಮದುವೆ ಇತ್ತು ಅಂತೇಳಿ ಓಡಾಡಬೇಕಾದ್ರೆ ಸ್ವಲ್ಪ ಗಾಯ ಆಗಿದೆ, ಈಗ ತಿರ್ಗಾ ಬಂದಿದ್ದೀವಿ. ಎಷ್ಟು ದಿನದಿಂದ ನೀವು ಇದನ್ನು ಫೇಸ್ ಮಾಡ್ತಾಯಿದ್ದೀರಿ ಸರ್? ಇದು ಆಗಲೇ ನಮಗೆ ಮುಂಚೆ 1.5 ವರ್ಷ ಗಾಯ ಇತ್ತು, ಅದೆಲ್ಲ ವಾಸಿಯಾಗೋಗಿತ್ತು. ಈಗ 1 ವಾರದಿಂದ ಜಾಸ್ತಿ ಆಗಿದೆ, ಊತ ಬರ್ತಾಯಿದೆ. ಮೊದಲೆಲ್ಲ ಹಾಸ್ಪಿಟಲ್ಗೆಲ್ಲ? ಹಾಂ, ಹೌದು. ಹಾಸ್ಪಿಟ್ಲಿಗೆ ಸುಮಾರು ಲಕ್ಷ ಎಲ್ಲ ಖರ್ಚು ಮಾಡಿ ಕವಾಸಿ ಆಗಿಲ್ಲ. ಇಲ್ಲಿ ಬಂದಮೇಲೆ ನಮ್ಗೆ ಬರೀ ಒಂದು 10-15 ಸಾವಿರ ಖರ್ಚು. ಏನು ಯಾವ ಥರ ಮಾಡ್ತಾರೆ, ಏನು ಹೇಗೆ ಅಂತ? ಅದು ಒಂದು ಪೌಡ್ರ್ ಹಾಕ್ಬಿಟ್ಟು ಕಷಾಯ ಥರ ಕೊಡ್ತಾರೆ, ಮನೆಗೆ ಇದೆಲ್ಲ ಕೊಡ್ತಾರೆ. ಅದೆಲ್ಲ ನಾವು ಬ್ಯಾಂಡೇಜ್ ಮಾಡ್ಕೋಬೇಕು. ಮತ್ತು ಪತ್ತೆ ಹೇಳ್ತಾರೆ, ಹಾಲು ಅದು ಇದೆಲ್ಲ ತಗೋಬಾರ್ದು. ಒಳ್ಳೆಯದು, ಪತ್ತೆ ಇರಬೇಕು. ಅವ್ರು ಹೇಳ್ದಂಗೆ ಮಾಡಿದ್ರೆ ಎಲ್ಲ ಬೇಗ ವಾಸಿ ಆಗುತ್ತೆ. ಮತ್ತು ಶುಗರ್ ಇರೋರಿಗೆ ಎಲ್ರಿಗೂ ಹೇಳ್ತೀನಿ, ಸಣ್ಣ ಗಾಯ ಆದ್ರೂ ಹಾಸ್ಪಿಟ್ಲಿಗೆ ಹೋಗೋ ಬದಲು ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಗ ವಾಸಿ ಆಗುತ್ತೆ. ಡಾಕ್ಟ್ರ್ ಏನು ಹೇಳಿದ್ರು ಸರ್? ಕಾಲು ತೆಗಿಬೇಕು ಅಂತ ಹೇಳಿದರು. ಓಕೆ. ಹಾಂ, ಹುಳ ಎಲ್ಲ ಬರ್ತಾಯಿತ್ತು, ತೆಗಿಬೇಕು ಅಂತ ಹೇಳಿದ್ರು. ಇವ್ರ ಹತ್ರ ಬಂದಮೇಲೆ ನಮಗೆ ಕಮ್ಮಿ ಆಯಿತು. ಎಲ್ಲರಿಗೂ ತೆಗಿಬೇಕಂದಾಗ ಏನು? ಅದು ಬೆರಳು ತೆಗಿಬೇಕು ಅಂತ ಹೇಳಿದರು. ಅದು ಕಪ್ಪಗೆ ಆಗ್ತಾಯಿದೆ, ಅದು ವಾಸಿ ಆಗಲ್ಲ, ತೆಗಿಬೇಕು ಅಂತ ಹೇಳಿದರು. ಯಾವ ರೀತಿ ಸಂಪರ್ಕ ಮಾಡಿದ್ರಿ ಇಲ್ಲಿ ಅಂತ? ಅಲ್ಲಿ ಬೇರೆ ನಮ್ಮವರೊಬ್ಬರು ಹೋಗಿದ್ದು, ಶುಗರ್ ಇದ್ದವರು, ನಮ್ಮ ರಿಲೇಷನ್ ಅವರು. ಅವ್ರು ಕಮ್ಮಿ ಆಗಿದ್ದು ಅಲ್ಲಿ ನಾವು ಚಿತ್ರದುರ್ಗಕ್ಕೆ ಹೋಗಿದ್ವಿ. ಈಗ ಬೆಂಗಳೂರಿಗೆ ಇಲ್ಲೇ ಹತ್ರ ಇಲ್ಲೇ ಬಂದಿದ್ದೀವಿ. ಸರ್ ಏನು ಹೇಳ್ತೀರಿ ಕೊನೆಯದಾಗಿ? ಇಲ್ಲ, ಈ ಥರದ್ದು ಇಲ್ಲ, ಇದು ಫೇಸ್ ಮಾಡೋರು ಯಾರೇ ಇದ್ರೂ ದಯವಿಟ್ಟು ಬಂದು ಇವ್ರು ಕಾಂಟ್ಯಾಕ್ಟ್ ಮಾಡಿ. ಆಸ್ಪತ್ರೆಗೆ ಹೋದರೆ ಸುಮ್ಮನೆ ಲಕ್ಷಾಂತರ ಖರ್ಚಾಗುತ್ತೆ, ನಿಮ್ಗೆ ರಿಪೀಟ್ ಆಗ್ತಾನೆ ಇರುತ್ತೆ. ಇಲ್ಲಿ ಬಂದರೆ ಸ್ವಲ್ಪ ಲೇಟ್ ಆಗೋದು, ಲೇಟ್ ಆಗುತ್ತೆ, ಅಂದರೆ ಕ್ಯೂರ್ ಆಗೋದಂತ ಗ್ಯಾರಂಟಿ. ಥರ ಗಾಯ ಗುಳ್ಳೆ ಆಗ್ಬಿಟ್ಟು ಇದಾಗಿತ್ತು, ಒಂಥರ ಗಾಂಗ್ರಿ ಟೈಪ್ ತಿರ್ಕೊಂಬಿಟ್ಟಿತ್ತು. ಇಲ್ಲಿಗೆ ಬಂದು ಮಂಜುನಾಥ್ ಹತ್ರ ಬಂದು ಔಷಧಿ ಹಾಕೊಂಡು ಹೋಗಿದ್ವಿ. ಸೂಪರ್, 80% ವಾಸವಾಗಿದೆ. ಇದಕ್ಕೆ ಮುಂಚೆ ಅಂದರೆ ಆಸ್ಪತ್ರೆಗೆ ಹೋದರೆ ಬೆಳೆ ತೆಗಿಬೇಕಂತ ಹೇಳಿದರು ಸಿದ್ಧಗಂಗಾದಲ್ಲಿ ಆಸ್ಪತ್ರೆ ಒಳಗೆ. ನಾನು ಬೆಳೆ ತೆಗ್ಸೋದು ಅಂತ ಹೇಳೋದಕ್ಕೆ ಇಲ್ಲಿ ವಿಡಿಯೋದಲ್ಲಿ ಕಳಿಸಿದ್ರು, ನೋಡಿದೆ. ಇಲ್ಲೇ ಒಂದು ಫಸ್ಟ್ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿ ಹಾಕ್ಸ್ಕೊಂಬಂದ್ಮೇಲೆ ತಿರುಗಿ ಇಲ್ಲಿ 2 ಸಾರಿ ಬಂದಿದ್ದೆ. ಇದೆಲ್ಲ ವಾಸವಾಗಿದೆ ಸರ್. ಎಷ್ಟು ಅಂದರೆ ಆಸ್ಪತ್ರೆಯಲ್ಲಿ ಎಷ್ಟು ದುಡ್ಡು ಕೇಳಿದ್ರು, ಹೇಗೆ ಎಷ್ಟು ಖರ್ಚು ಮಾಡಿದ್ದೀರಿ ಇದಕ್ಕೋಸ್ಕರ? ಸೊ ಇದಕ್ಕೆಲ್ಲ ಒಂದು ಸೇರಿಸೆಲ್ಲ ಒಂದು 70,000 ರೂಪಾಯಿ ಆಗಿದೆ ಆಸ್ಪತ್ರೆಗೆ. ಓಕೆ. ಇಲ್ಲಿ ಬಂದಾಗ ಏನಿಲ್ಲ, ಕಮ್ಮಿ ಖರ್ಚು, ಒಳ್ಳೆ ಔಷಧಿ ಕೊಡ್ತಾರೆ. ಒಳ್ಳೆ ಡಾಕ್ಟ್ರು ಮಂಜುನಾಥ್ ಅವರು. ಔಷಧಿ ಇಲ್ಲಿ ನಾಟಿ ಔಷಧಿ ಕೊಡ್ತಾರೆ. ನಾಟಿ ಔಷಧಿ ಆರಾಮಾಗಿ ಏನೇನು ಪಥ್ಯ ಇರಬೇಕು ಆ ಪಥ್ಯ ಇರಿದ್ರೆ ಗ್ಯಾರಂಟಿ ವಾಸ ಆಗುತ್ತೆ ಸರ್. ಆ ಟೈಮ್ ಸರಿಯಾಗಿ ಏನು 2 ದಿನಕ್ಕೆ ಒಂದು ಸರಿ ಹಾಕ್ಸ್ಕೊಬೇಕು ಔಷಧಿ. ನಾವೇ ಕ್ಲೀನಾಗಿ ತೊಳ್ಕೊಬೇಕು, ಮಾಡ್ಕೊಬೇಕು. ಏನೆಲ್ಲ ಹೇಳ್ತಾರೆ ಇಲ್ಲಿ ಡಾಕ್ಟ್ರು? ನಾವು ಬೀಡಿ ಸೇದಂಗಿಲ್ಲ, ಮಟನ್ ಏನು ತಿನ್ನಂಗಿಲ್ಲ, ಕಾಫಿ ಟೀ ಕುಡಿಯೋಂಗಿಲ್ಲ. 2 ದಿವ್ಸಕ್ಕೆ ಒಂದು ಸರಿ ಕ್ಲೀನ್ ಮಾಡಿ, ಕ್ಲೀನಾಗಿ ಬ್ಯಾಂಡೇಜ್ ಹಾಕೊಂಡು ಕ್ಲೀನಾಗಿರ್ರಿ, ವಾಕ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಮಾತ್ರ ಸೂಪರ್ ಸರ್,
ಭಾಳ ಚೆನ್ನಾಗಿ ನೋಡ್ಕೊತಾರೆ, ಭಾಳ ವಾಸ ಆಗುತ್ತೆ. ಅದ್ರ ಪಥ್ಯ ಇರಬೇಕು, ಕ್ಲೀನಾಗಿ ವಾಸ ಆಗುತ್ತೆ. ಎಷ್ಟು ದಿನ ಪತ್ತೆ ಇರಬೇಕು, ಹೇಗೆ ಎಷ್ಟು ದಿನ ಅಂತ ಹೇಳ್ತಾನೆ ಸರ್ 3 ತಿಂಗಳು ಹೇಳಿದ್ದಾರೆ, 3 ತಿಂಗಳು ಕರೆಕ್ಟಾಗಿ ಇರ್ತೀವಿ ಸರ್. ಈಗ ಹೇಗಿದೆ ಅಂತ ಮೊದಲು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು? ಅಯ್ಯೋ ಹಣ್ಣಾಗ್ಬಿಟ್ಟಿತ್ತು ಸರ್, ಇದು ಆಸ್ಪತ್ರೆ ತೋರಿಸ್ಬೇಕಾದ್ರೆ ಬೆಳೆ ತೆಗಿಬೇಕು ಅಂತ ಹೇಳಿ ಭಾಳ ಹಣ್ಣಾಗ್ಬಿಟ್ಟಿತ್ತು. ಇವಾಗಂತೂ ಮಾಯಿ ಕಂಡಿದೆ, ಭಾಳ ಚೆನ್ನಾಗಿದೆ. ಏನು ಹೇಳ್ತೀರಿ ಸರ್ ನೋಡುವ ಜನಗಳಿಗೆ ಏನು ಹೇಳ್ತೀರಿ? ಜನಗಳಲ್ಲಿ ಮಾಡಿಲ್ಲ, ಮಂಜುನಾಥ್ ಡಾಕ್ಟ್ರು ಭಾಳ ಒಳ್ಳೆಯವರು, ಬಡವರಿಗೆಲ್ಲ ಭಾಳ ಚೆನ್ನಾಗಿ ನೋಡ್ತಾರೆ, ಆರಾಮಾಗಿ ತೋರಿಸ್ಕೊಂಬ ವಾಸ ಆಗುತ್ತೆ. ಮುಖ್ಯವಾಗಿ ಸರ್ ಈ ಥರದ್ದು ಸಾಕಷ್ಟು ಜನ ಎದುರಿಸ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಅಂಥವ್ರಿಗೆ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿದೆ ಸರ್. ಇಲ್ಲಿ ಆಸ್ಪತ್ರೆಗೆ ಅಂತ ಹೋಗ್ಬೇಡಿ, ಕಾಲು ತೆಗಿ ಅಂತ ಹೇಳ್ತಾರೆ, ಅದು ಮಾಡ್ತಾರೆ, ಬೇಡ. ಇಲ್ಲಿ ಮಂಜುನಾಥ್ ಅದು ಬಂದು ನೋಡಿ ಭಾಳ ಚೆನ್ನಾಗಿ ವಾಸ ಆಗುತ್ತೆ ಸರ್. ಇದು ಹೇಳ್ಕೊಡ್ತಾನೆ ಇನ್ನೊಂದು ಸ್ವಲ್ಪ ಮಂದಿ ಕೇಳ್ಕೊಡೋಣ. ಇಲ್ಲಿನ ವಿದ್ಯಾರಣ್ಯಪುರ, ಬೆಂಗಳೂರು. ವಿದ್ಯಾರಣ್ಯಪುರ. ಸೊ ಏನಾಗಿದೆ ಸರ್ ನಿಮಗೆ? ನನಗೆ ಅದು ಗಾಯ ಆಗಿತ್ತು, ವಾಸಿ ಆಗ್ತಾ ಇರಲಿಲ್ಲ. ತುಂಬ ದಿನ ಆಗ್ಬಿಡ್ತು, 15 ದಿನ. ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ 1 ವಾರ ಆಯಿತು. ಸ್ವಲ್ಪ ಇದ್ದಿದ್ರಲ್ಲಿ ವಾಸಿ ಆಗ್ತಾ ಇದೆ ಈಗ. 15 ದಿನದಿಂದ ನೀವು ಅಂದರೆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರೆ ಏನೋ ಚೆಕಪ್ ಮಾಡಿ ಹೋಗಿದ್ದೆ. ಏನು ಹೇಳಿದ್ರು ಡಾಕ್ಟ್ರಲ್ಲಿ? ಅಲ್ಲಿ ಅವರು ಏನೋ ಬ್ಯಾಂಡೇಜ್ ಹಾಕಿದ್ರು, ಆಯಿಂಟ್ಮೆಂಟ್ ಹಾಕಿದ್ರು. ಅದು ಅಷ್ಟು ಬೇಗ ಆಗಲಿಲ್ಲ. ಆದ್ದರಿಂದ ನಾನು ಇಲ್ಲಿ ಬಂದೆ. ಈಗ ಹೇಗಿದೆ ಸರ್? 1 ವಾರದಿಂದ ಬರ್ತಿದ್ದೀನಿ ಅಂತ ಹೇಳಿದ್ರೆ ಈಗ ಪರವಾಗಿಲ್ಲ ಈಗ. ಈಗ ಸ್ವಲ್ಪ ಎಲ್ಲ ವಾಸಿ ಇದೆ. ಇಂಥದ್ದೇನಾದ್ರು ಆಗಿದೆ ಪರ್ಟಿಕ್ಯುಲರ್ ನಿಮಗೆ ಅಂತ ಏನಾದ್ರು ಹೇಳಿದ್ರಾ? ಅದು ಶುಗರ್? ಇಲ್ಲ, ಅದು ಶುಗರಿಂದನೇ ಆಗಿರೋದು, ಬಟ್ ಇನ್ನೂ ಅಂಥ ಸೀರಿಯಸ್ ಆಗಿಲ್ಲ. ಸರ್ ಹೇಳಿ, ಅಂದರೆ ನಿಮ್ಮ ಒಂದು ಕೈಗೊಂಡಿಂದ ಸಾಕಷ್ಟು ಜನ ಇಲ್ಲಿಂದ ಗುಣಮುಖರಾಗಿ ಹೋಗಿದ್ದಾರೆ. ಇಲ್ಲಿ ಯಾವ್ಯಾವ ಥರದವ್ರು ಬರ್ತಿದ್ದಾರೆ, ಯಾವ್ಯಾವ ಥರದವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೀರಿ ಸರ್? ನೋಡಿ, ಇಲ್ಲಿ ನಮ್ಮ ಹತ್ರ ಬರ್ತಾ ಇರೋದೆಲ್ಲ ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲೆಲ್ಲ ತೋರಿಸಿ ಆಗಲ್ಲ ಅಂತ ಹೇಳ್ತಿರೋ ಇಲ್ಲಿ ಬರ್ತಾ ಇದ್ದಾವೆ. ಆಮೇಲೆ ನೋಡಿ ಇಲ್ಲಿ ಬಂದಿದ್ದಾರೆ ಇವ್ರಿಗೂ ಅಷ್ಟೇ ಆಗಲ್ಲ ಅಂತೇಳಿ. ಈಗಾಗಲೇ ಎಷ್ಟು ದಿನ ಆಯ್ತು ಸರ್ ಬಂದು? ಲಾಸ್ಟ್ ವೀಕ್ ಬಂದಿದ್ದು, ಹೋದ ವಾರ ಬಂದಿದ್ದು ಸರ್. ತುಂಬ ಗುಣಮುಖವಾಗಿ ನನಗೆ ಒಂಥರ ಹ್ಯಾಪಿ ಆಯಿತು, ಸಂತೋಷ ಆಯ್ತು ಸರ್. ಅದಕ್ಕೆ ಈ ವಾರ ಮತ್ತೆ ಒಂದು ಸಲ ಕನ್ಸಲ್ಟೇಷನ್ ಮಾಡಲೇಬೇಕು ಮಂಜುನಾಥ್ ಸರ್ ಅಂತೇಳಿ ಖುಷಿಯಾಗಿ ಬಂದೀನಿ ಸರ್. ಅದೇ ನನಗೆ ಆವಾಗಲೇ ನನಗೆ ಗೊತ್ತಾಯ್ತು ರಿಸಲ್ಟು. 90% ಇದು ಏನಾಗಲಿ ಖುಷಿಯಾಗಿ ಬಂದೀನಿ ಸರ್. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಸಮಸ್ಯೆ ಆಗಿದೆ ಸರ್, ನಾನು ಅಂಗಡಿಲಿ ವ್ಯಾಪಾರ ಮಾಡ್ತೀನಿ ನಿಂತ್ಕೊಂಡು. ತುಂಬ ಕಡೆ ನಾನು ಟ್ರೈ ಮಾಡೀನಿ, ಆಗಲಿಲ್ಲ ಸರ್. ಇವಾಗ ಸಾರ್ ಜೊತೆ 1 ವಾರಕ್ಕೆ ನನಗೆ ತುಂಬ ಬೆನಿಫಿಟ್ ಕಾಣಿಸ್ತು. ಅದಕ್ಕೆ ಇವತ್ತು ಒಂದು ಸಲ ಮುಖ ನೋಡಿದ್ರು ಅರ್ಧ ವಾಸಿ ಆಗುತ್ತೆ ಅಂತಾರೆ. ಹಂಗೆ ನಾನು ಮಂಜುನಾಥ್ ಸರ್ನ ಒಂದು ಸಲ ನೋಡ್ಕೊಂಡು ತೋರಿಸ್ಕೊಂಡು ಹೋಗೋಣ ಅಂತ ಬಂದೀನಿ ಸರ್. ತುಂಬ ಸಂತೋಷ ಆಗ್ತೈತೆ ನನಗೆ. ಖುಷಿಯಾಗಿ ಹೇಳ್ತೀನಿ ಸರ್, ಹ್ಯಾಪಿಯಾಗಿ ಮಾತ್ರ. ಬೇರೆ ಕಡೆ ಇದಕ್ಕಿಂತ ಇಲ್ಲಿ ನನಗೆ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಸಿಕ್ತು, ಬೇಗ ಹುಷಿಯಾಗ್ತೈತೆ ಅಂತ ನನಗೆ ಖುಷಿ ಆಗ್ತಾಯಿದೆ, ಹುಷಾರಾಗ್ತಾಯಿದೆ, ಗುಣಮುಖರಾಗ್ತೀನಿ. ನೋಡಿ ಸರ್, ಇಷ್ಟು ಅಂದರೆ ಸಾಕಷ್ಟು ಜನದ ಒಂದು ಪ್ರೀತಿ ನಿಮ್ಮ ಮೇಲೆ ಇದೆ. ತುಂಬಾ ಒಂದು ಜವಾಬ್ದಾರಿ ಕೊಟ್ಟಿದೆ ಸರ್. ಏನು ಹೇಳ್ತೀವಿ ಈ ಒಂದು ಜವಾಬ್ದಾರಿ? ಏನಿಲ್ಲ ಸರ್, ನಮಗೆ ನೋಡಿ ಈ ಥರ ಖುಷಿ ಆಗಬೇಕು, ಪೇಷಂಟ್ಗಳು ಚೆನ್ನಾಗಿ ವಾಸಿ ಆಗಬೇಕು, ಅದೇ ನಮ್ಗೆ ಖುಷಿ ಅಷ್ಟೇ ಸರ್. ಇನ್ನು ಯಾವ್ಯಾವ ಥರದವ್ರದ್ದೆಲ್ಲ ಬರ್ತಾ ಇರ್ತಾರೆ ಸರ್ ಇಲ್ಲಿ ಸಾಮಾನ್ಯ? ಈಗ ನೋಡಿ, ಕೆಲವರಿಗೆಲ್ಲ ಕಾಲು ಬೆಳ್ಳುಗಳೆಲ್ಲ ಕರಗಾಗಿರೋ ಬರ್ತವೆ, ಅದಾದಮೇಲೆ ಗಾಯಗಳು ಜಾಸ್ತಿ ಆಗಿರೋ ಬರ್ತವೆ, ಆಮೇಲೆ ಹುಳ ಬಿದ್ದಿರೋ ಬರ್ತವೆ. ಈ ಥರ ಎಲ್ಲ ಸಮಸ್ಯೆಯಲ್ಲಿರೋರು, ಈ ಥರ ದೊಡ್ಡ ದೊಡ್ಡ ಗಾಯಗಳು ವಾಸಿ ಆಗದಿರೋರು ಬರ್ತಾ ಇದ್ದಾರೆ ಸರ್. ಸೊ ಈ ಥರದ್ದೆಲ್ಲ ಇದ್ದಾಗ ಸರ್ ಆಸ್ಪತ್ರೆಗಳು ಸಾಮಾನ್ಯವಾಗಿ ಬೆರಳು ತೆಗಿಬೇಕು, ಕಾಲು ತೆಗಿಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಇಲ್ದೇ ನೀವು ತುಂಬ ಗುಣಮುಖರಾಗಿ ಮಾಡ್ತೀರಿ, ಹೇಗೆ ಸರ್ ಇದೆಲ್ಲ ಅಂತ? ಏನು ಅಂದರೆ, ಈಗ ಕೆಲವೊಬ್ಬರು ಫುಲ್ಲು ಎಲ್ಲ ಗಲೀಜು ಮಾಡ್ಕೊಂಡು ಬಂದಿರ್ತಾರೆ. ಅವಾಗ ಎಲ್ಲರಿಗೂ ಅವೆಲ್ಲ ನಮ್ಮ ಔಷಧಿ ಹಾಕಿದ್ಮೇಲೆ ಅವು ಏನು ಗಲೀಜೆಲ್ಲ ಹೋಗ್ಬೇಕೆಲ್ಲ ಹೋಗುತ್ತೆ, ಎಷ್ಟು ಉಳ್ಕೊಬೇಕೋ ಉಳ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಬ್ಲಡ್ ಎಲ್ಲ ಕಡಿಮೆ ಇರೋರೆಲ್ಲ ಬರ್ತಾ ಇರ್ತಾರೆ. ಅವರೆಲ್ಲ ಹಾಸ್ಪಿಟ್ಲಲ್ಲ ಒಂದು ಸ್ವಲ್ಪ ಬ್ಲಡ್ ಎಲ್ಲ ವ್ಯವಸ್ಥೆ ಮಾಡ್ಕೊಬೇಕು. ನಾವು ಡಾಕ್ಟ್ರುಗಳಿಗೆಲ್ಲ ಕೇಳ್ಕೊಳ್ಳೋದು ಏನು ಅಂದರೆ, ಈ ಥರ ಸಮಸ್ಯೆಯಲ್ಲಿ ನಾವು ಮಾಡ್ತಾಯಿದ್ವಿ, ಇದ್ರ ಜೊತೆಯಲ್ಲಿ ಡಾಕ್ಟ್ರುಗಳೆಲ್ಲ ಸಹಕರಿಸ್ಬಿಟ್ಟು ಸ್ವಲ್ಪ ಪೇಷಂಟ್ಗಳಿಗೆ, ಕೆಲವೊಬ್ಬರಿಗೆ ಬ್ಲಡ್ ಇರೋದಿಲ್ಲ, ಇನ್ಫೆಕ್ಷನ್ ಕಡಿಮೆ ಇರುತ್ತೆ, ನಮ್ಮ ಜೊತೆಲಿ ಅವರು ಸಹಕರಿಸ್ಬಿಟ್ರೆ ಇನ್ನು ಈ ಥರ ಗ್ಯಾಂಗ್ರೀನ್ ಪೇಷಂಟ್ಗಳಿಗೆ ನಮ್ಮ ಕಡೆಯಿಂದನೂ, ಆಮೇಲೆ ಡಾಕ್ಟ್ರುಗಳ ಕಡೆಯಿಂದನೂ, ಎಲ್ಲರ ಕಡೆಯಿಂದನೂ ಅವ್ರನ್ನ ಒಂದು ಉಳಿಸೋಂಥ ಪ್ರಯತ್ನ ಪಡ್ಬೋದು ಸರ್. ಇವಾಗ ಸಾಮಾನ್ಯವಾಗಿ ಪೇಷಂಟ್ಗಳು ಫಸ್ಟು ಏನಾದರೂ ಆದರೆ ಆರೋಗ್ಯದಲ್ಲಿ ಫಸ್ಟ್ ಆಸ್ಪತ್ರೆಗೆ ಹೋಗಿ ಬರ್ತಾರೆ, ಸಾಕಷ್ಟು ಮೆಡಿಸಿನ್ಸ್, ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡಿರ್ತಾರೆ. ಸೊ ಮತ್ತು ಇಲ್ಲಿ ಬಂದು ನೀವು ಕೊಡುವಂಥ ಮೆಡಿಸಿನ್ಸ್ಗೂ ಅದಕ್ಕೇನಾದರೂ ಎಫೆಕ್ಟ್ ಆಗುತ್ತೆ ಅಥವಾ ಏನು ವ್ಯತ್ಯಾಸ ಏನಿದೆ ಎರಡಕ್ಕೂ ಅಂತ? ಈಗ ನೀವೇ ನೋಡ್ತಿದ್ದೀರಾ, ಇಲ್ಲೆಲ್ಲ ಬಂದಿರೋರು
ಕಡಿಮೆ ಅಂದರೆ 100ರಲ್ಲಿ 90 ಭಾಗ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡೇ ಇಲ್ಲಿ ಬಂದಿರೋದು. ಹೌದು. ಆದರೆ ನಾನಿಲ್ಲಿ ಗಿಡಮೂಲಿಕೆ ಔಷಧಿ ಕೊಡ್ತಾ ಇದ್ದೀನಿ. ಅವ್ರಿಗೆ ಯಾರಿಗಾನ ಸೈಡ್ ಎಫೆಕ್ಟ್ ಆಗಿದೆಯೇನ ಕೇಳಿ, ಆದರೆ ಇಂಗ್ಲೀಷ್ ಮೆಡಿಸಿನ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಆಮೇಲೆ ಕೆಲವೊಬ್ರು ಇಲ್ಲಿ ಬಂದವ್ರಿಗೆಲ್ಲ ಏನಾಗಿರುತ್ತೆ ಅಂದರೆ ಸ್ವಲ್ಪ ಬ್ಲಡ್ ಕಡಿಮೆ ಆಗಿರುತ್ತೆ, ಶಕ್ತಿ ಕಡಿಮೆ ಆಗಿರುತ್ತೆ, ಆಮೇಲೆ ಇನ್ಫೆಕ್ಷನ್ಗಳು ಜಾಸ್ತಿ ಆಗಿರುತ್ತೆ. ಅಂಥವ್ರಿಗೆ ಇಂಗ್ಲೀಷ್ ಮೆಡಿಸಿನ್ನೇ ಕೊಡಲಿ, ಎಲ್ಲ ಡಾಕ್ಟ್ರುಗಳು ಸಹಕರಿಸಲಿ ಅಂತೇಳಿ ನಾವು ಕೇಳ್ಕೊತೀವಿ. ಇದು ಸಾಕು. ಅಂದರೆ ಕೆಲವು ಪೇಷಂಟ್ಸ್ಗಳು ಇರ್ತಾರೆ ಸರ್, ನೀವು ತುಂಬ ಹೇಳಿರ್ತೀರಿ ಇದಕ್ಕೆಲ್ಲ ಸ್ವಲ್ಪ ಪತ್ತೆ ಮಾಡಬೇಕು ಅಂತ ಹೇಳಿರ್ತೀರಿ, ಕೆಲವರು ಪತ್ತೆ ಮಾಡಿರಲ್ಲ, ಅಂಥವ್ರಿಗೆಲ್ಲ ಏನು ಹೇಳ್ತೀರಿ? ಕೆಲವು ಪಾಲನೆ ಮಾಡಲ್ಲ ಕೆಲವರು. ಅಂಥವ್ರಿಗೆಲ್ಲ ನಾವು ಈಗ ನೋಡಿ ಎಲ್ಲರಿಗೂ ಹೇಳಂತ ಹೇಳ್ತಾ ಇರ್ತೀವಿ. ಅವ್ರಿಗೂ ಸ್ವಲ್ಪ ಈಗ ನೀಟಾಗಿ ಪಾಲನೆ ಮಾಡೋಂಥವ್ರಿಗೆ ಒಂದು ಸ್ವಲ್ಪ ದಿನದಲ್ಲಿ ಬೇಗ ವಾಸಿ ಆಗುತ್ತೆ, ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ತಿದ್ಕೊಂಡು ಅವ್ರಿಗೆ ಹೇಳ್ಬೇಕಾಗ್ತೈತೆ, ಏನು ಮಾಡೋಕ್ಕಾಗೋದಿಲ್ಲ ಸರ್. ಈ ನಿಮ್ಮ ಇದರಲ್ಲಿ ಸರ್ ಮುಖ್ಯವಾಗಿ ಅಂದರೆ ಜಾಸ್ತಿ ಪತ್ತೆ ಮಾಡಬೇಕಾ ಹೇಗೆ ಅಂತ? ಪತ್ತೆ ಮಾಡಬೇಕು. ಮಾತ್ರೆಗಳೆಲ್ಲ ಕರೆಕ್ಟಾಗಿ ಇಂಗ್ಲೀಷ್ ಮೆಡಿಸಿನ್ನೇ ತೊಗೊಬೋದು. ಅವ್ರು ಯಾವ್ದು ತೊಗೊಂತಿರ್ತಾರೋ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ ನಾವು, ಯಾವುದೂ ಬಿಡಿಸೋದಿಲ್ಲ. ಇದ್ರ ಜೊತೆಗೆ ನಮ್ಮ ಆಯಿಂಟ್ಮೆಂಟ್ ಕೊಡ್ತೀವಿ. ಮಂಗಳವಾರದಿಂದ ಶುಕ್ರವಾರದವರೆಗೂ ಚಿತ್ರದುರ್ಗ, ಪ್ರತಿ ಭಾನುವಾರ ಆಯುರ್ಲೋಕ ಆಯುರ್ವೇದಿಕ್ ಸೆಂಟ್ರ್ RR ನಗರ ಬೆಂಗಳೂರಲ್ಲಿ ಕೊಡ್ತೇನೆ. ಸರ್, ನಿಮ್ಮನ್ನು ಯಾವ ರೀತಿ ಸಂಪರ್ಕಿಸ್ಬೇಕು? ಮತ್ತು ಕೆಲವ್ರಿಗೆ ತುಂಬ ಎಮರ್ಜೆನ್ಸಿ ಇರುತ್ತೆ, ಮಧ್ಯರಾತ್ರಿ ಎಲ್ಲ ಕರೆ ಮಾಡೋರು ಇರ್ತಾರೆ, ಸೊ ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ಅಂತ? ಏನಂದರೆ ಈಗ ನೋಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ನೋಡಿ ನಂಬರ್ ತೊಗೊಳ್ಳಿ. ಆದಷ್ಟು ಒಂದು ಬೆಳಿಗ್ಗೆ ಒಂದು 7 ಗಂಟೆಯಿಂದ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆ ಒಳಗಡೆ ನಮ್ಮನ್ನು ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಏನು ಇತ್ತಂತ ವಿಚಾರಿಸ್ಕೊಂಡು 1-2 ದಿನ ಮುಂಚೆನೇ ಹೇಳ್ಕೊಂಡು ಬರೋದು ಉತ್ತಮ. ಯಾಕಂದರೆ ನಾವೆಲ್ಲ ಮನೆಯಲ್ಲಿ ಔಷಧಿ ತಯಾರಿ ಮಾಡೋದ್ರಿಂದ ದಿನಕ್ಕೆ ಒಂದಿಷ್ಟು ಜನಕ್ಕೆ ಔಷಧಿ ಕೊಡ್ಬೋದು ಅಂತೇಳಿ ನಾವು ಒಂದು ಇದು ಮಾಡ್ಕೊಂಡಿರ್ತೀವಿ. ಅದಕ್ಕೆ ನಮ್ಮ ಒಂದು ಸ್ವಲ್ಪ ಕೇಳ್ಕೊಂಡು 1 ದಿನ 2 ದಿನ ಮುಂಚೆ ತಿಳಿಸಿ ಬಂದರೆ ಉತ್ತಮ ಆಗುತ್ತೆ. ಸರ್, ನಿಮ್ಮದು ಊರ ತಾಲೂಕು? ಸರ್, ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಟೌನ್. ರಂಗನಾಥ ದೇವಸ್ಥಾನ ಹತ್ರ ಇದೆ ಮನೆ. ಶ್ರೀರಂಗಪಟ್ಟಣ ರಂಗನಾಥ ದೇವಸ್ಥಾನ. ಓಕೆ. ಇದು ವಿಡಿಯೋ ಎಲ್ಲಿ ನೋಡಿದ್ದು ನೀವು? ಯೂಟ್ಯೂಬಲ್ಲಿ ನೋಡಿದ್ದು. ಯೂಟ್ಯೂಬಲ್ಲಿ ನೋಡಿ ಅವ್ರ ನಂಬರ್ನ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡು ಫೋನ್ ಮಾಡಿ ನಾನು ಡೈರೆಕ್ಟ್ ಚಿತ್ರದುರ್ಗಕ್ಕೆ ಹೋಗಿದ್ದು, ಆಮೇಲೆ ಇಲ್ಲಿಗೆ ಸತ್ತೋಗಿತ್ತು ಸರ್, ಕಾಲು ರಕ್ತನೇ ಏನು ಗೊತ್ತಿಲ್ಲ, ಇವಾಗ ಬರ್ತಾ ಇದೆ. ನರ್ವಸಲ್ಲಿ ಶಕ್ತಿ ಬರೋಕ್ಕಾಗಿದೆ. ಸೂಪರ್. ಈ ಥರ ಬರೀ 3-4 ಬ್ಯಾಂಡೇಜ್ಗೆ. ಸೂಪರ್. ಎಲ್ಲಿಂದಮ್ಮ? ನಾವು ಮಂಡ್ಯದಿಂದ ಸರ್, ದೇವಿರಮ್ಮ ಅಂತ. ಏನಾಗಿತ್ತು? ಬ್ಲಡ್ ಬ್ಲಾಕ್ ಆಗಿತ್ತು. ಓಕೆ. ಮೈಸೂರಲ್ಲಿ ತೋರಿಸಿದ್ವಿ, ಅವರು ಬೆರಳೆ ಕಟ್ ಮಾಡಬೇಕು ಅಂತ ಹೇಳಿದ್ರು. ಓಕೆ. ಅದಕ್ಕೆ ನಾವು ಇರ್ಲಿಕ್ಕೆ ಯಾರೋ ಅಡ್ರೆಸ್ ಹೇಳಿದ್ರು ಯೂಟ್ಯೂಬ್ನಲ್ಲಿ, ಬಂದ್ವಿ ಸರ್. ಇಲ್ಲಿ ಮಂಜಂತ ಸರ್ ನೋಡಿದ್ಮೇಲೆ ಖುಷಿ ಆಯಿತು ನನಗೆ. 2 ತಿಂಗಳಿಂದನೇ ಅಷ್ಟು ಬೇಗ ವಾಸಿ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಸರ್. ಓಕೆ. ಬೆರಳು ತೆಗಿಬೇಕು ಅಂದಿದ್ದು ಉಳ್ಕೊಂತು ನಿಮಗೆ? ಉಳ್ಕೊಂತು ಸರ್. ಸೂಪರ್. ಖುಷಿ ಇದೆ ನಿಮಗೆ ಮಂಜುನಾಥ್ ಟ್ರೀಟ್ಮೆಂಟು? ನಾ ಎಲ್ಲ ಬಾಡಿ ಪೂರಾ ಸ್ಕ್ಯಾನ್ ಮಾಡಿಸಿನಿ ಸರ್. MR ಹಿಡಿದು ಕರೆಂಟ್ ಸ್ಟಾರ್ಟ್ ತನಕ ಮಾಡಿಸಿನಿ, ಎಲ್ಬೋ ಸ್ಕ್ಯಾನಿಂಗ್ ಮಾಡಿಸಿನಿ. ಎಷ್ಟು ಖರ್ಚಾಯಿತು? ದುಡ್ಡು 4 ಲಕ್ಷ ಮೇಲ್ಗಡೆನೇ ಹೋಗೈತೆ. ನಮ್ಮ ಖರ್ಚು ಹಿಡ್ಕೊಂಡು ಸೂಪರ್. 3 ತಿಂಗಳೊಳಗಡೆ, ಅದು 2.5 ತಿಂಗಳು. ಇಲ್ಲಿಗೆ ಎಷ್ಟು ದಿನದಿಂದ ಬಂದಿದ್ರೆ? ನಾನೇ 3 ತಿಂಗಳು 4 ತಿಂಗಳು ಆಯ್ತಾ ಬತ್ತು. ಓಕೆ. ಫುಲ್ ಗಾಯ ಆಗ್ಬಿಟ್ಟಿತ್ತಲ್ವಾ? ಈಗ ಸಂಪೂರ್ಣವಾಗಿ ವಾಸಿ ಆಗಿದೆ. ಬೆಟ್ಟ ಆಪರೇಷನ್ ಆಗಿತ್ತು. ಹೌದಾ? ಆಪರೇಷನ್ ಆಗಿತ್ತು? ಆಪರೇಷನ್ ಆಗಿ ಇದು ಮಾಡಿದ್ಮೇಲೆ ಒಂದು ಬಕ್ಕೆ ಬತ್ತು, ಬಕ್ಕೆಯಿಂದ ಈ ಮಟ್ಟಕ್ಕೆ ಬತ್ತು. ಓಹ್, ಸೂಪರ್. ಖುಷಿ ಇದೆ ನಿಮಗೆ ಮಂಜುನಾಥ್ ಟ್ರೀಟ್ಮೆಂಟ್? ಖುಷಿ ಇದೆ. ಓಕೆ, ಸೂಪರ್. ಥ್ಯಾಂಕ್ ಯು. ಇಲ್ಲ, ಮನಸ್ಫೂರ್ತ ಖುಷಿ ಇದೆ, ನನಗೂ ಖುಷಿ ಆಯಿತು. ಮನಸ್ಫೂರ್ತ. ಸೂಪರ್. ನಾನು ಸುಮಾರು ಜನಕ್ಕೆ ಅಡ್ರೆಸ್ ಕೊಟ್ಟಿದ್ದೀನಿ. ನಾನೇ ಹತ್ರಕ್ಕೆ ಬಂದ್ಬಿಟ್ಟಿದ್ದೆ, ಇಷ್ಟೊತ್ತು ಹೊಂಟೋಗಿವೆ ಅಲ್ಲ. ಇಷ್ಟೊತ್ತಿಗೆ ದೇಶ ಬಿಟ್ಟು ಹೋಗ್ಬಿಡಿವೆ. ಇಲ್ಲ, ಹಂಗಾಗಿತ್ತು, ಪರಿಸ್ಥಿತಿನೇ ಹಂಗಿತ್ತು. ಅದಕ್ಕೆ ಆಗಿತ್ತು ನನಗೆ, ಸುಮ್ಮನೆ ಹೇಳೋದಲ್ಲ. ಈಗ ನಿಮ್ಮ ಔಷಧಿ ಬರೋದ್ ಮೊದಲು ನಾನು ಈ ದೇಶನೇ ಬೇಡ ನನಗೆ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿತ್ತು. ಹಾಲು ಕತ್ತಿ ಇಳಿ ಬಿಟ್ಬಿಟ್ಟಿದ್ರು. ನಾನು ಊಟನೇ ಚಿಂತೆ ಇರಲಿಲ್ಲ. ಒಂದು ಡೈಲಿ ಬೆಳಗ್ಗೆ 24 ಗಂಟೆ ಇಷ್ಟು ಕಾತ್ರ ಬಿಟ್ಟ ಅಷ್ಟೇ, ನಂದು ಹಾಲು ಕಮ್ಮಿ ಆಗ್ಬಿಟ್ಟಿತ್ತು. ಆಮೇಲೆ ಯಾಕೆ ಹಿಂಗೆ ಆಗ್ತಾರಂದ್ರೆ ನೋಡಿ, ಒಂದು ಬೆಟ್ಟು ಹೋಯ್ತು, ಅವಾಗಲೇ ಒಂದು ಸ್ವಲ್ಪ ಊಟ ಬಿಟ್ಟಿರ್ತಾರೆ. ಇಲ್ಲ, ನಮ್ಗೆ ಇನ್ನೊಂದು ಆಗುತ್ತೆ ಅಂತ ಹೇಳಿದ್ರು, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಭಯ. ಆ ಭಯದಿಂದ ಇವ್ರು ಊಟ ಬಿಟ್ಬಿಡ್ತಾರೆ. ಈ ಊಟ ಬಿಟ್ಟ ಮೇಲೆ ಏನಾಗುತ್ತೆ ಅಂದ್ರೆ ರಕ್ತ ಕಡಿಮೆ ಆಗ್ತಿದೆ. ರಕ್ತ ಕಡಿಮೆ ಆದ್ಮೇಲೆ ಏನಾಗ್ತಿದೆ ಅಂದ್ರೆ ಈಗ ಬಹಳ ಜಾಸ್ತಿ ಹುಷಾರಿಲ್ದಂಗೆ ಆಗ್ಬಿಡ್ತಾರೆ. ಗ್ಯಾಂಗ್ರೀನ್ ಇರೋರು ಏನಂದ್ರೆ ಊಟ ಬಿಡಬಾರ್ದು, ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕು, ಊಟ ಬಿಡಬಾರ್ದು, ಧೈರ್ಯ ಕಳ್ಕೊಂಬಾರ್ದು. ನಮಗೆ ಬೇಕಾಗಿರೋದಿದ್ದು ಮೇನ್ ಇರೋದು.
ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ ಯಜಮಾನ್. ಸೂಪರ್. ಹಿಂಗೆ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಚಿತ್ರದುರ್ಗ ಹೋಗಿ ಅಂತಾನೆ ಪ್ಲಾನ್ ಮಾಡಿದ್ದು. 76 ವರ್ಷ 76 ನಡೀತಾ 77 ಬೀಳ್ತದೆ ಈಗ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಪದ್ಮಾವತಿ. ಇವತ್ತು ನೀವು ಆಯುರ್ಲೋಕ ಹಾಸ್ಪಿಟಲ್ ನೋಡಿದ್ರಿ ಯಾವ ರೀತಿಯಾಗಿ ಗ್ಯಾಂಗ್ರೀನ್ ಪೇಷಂಟ್ಸ್ ಎಷ್ಟು ಚೆನ್ನಾಗಿ ಹೀಲ್ ಆಗ್ತಿದ್ದಾರೆ ಅಂತ. ಅದ್ರ ಜೊತೆಗೆ ನಮ್ಮ ಹಾಸ್ಪಿಟಲಲ್ಲಿ ಬೇರೆ ಎಲ್ಲ ಟ್ರೀಟ್ಮೆಂಟ್ಸ್ ಕೂಡ ನಡೀತಿದೆ. ಅಂದರೆ ನಿಮಗೆ ಥೈರಾಯ್ಡ್ ರಿವರ್ಸ್ ಮಾಡ್ಬೋದು, ಆಮೇಲೆ ನಾವು ಡಯಾಬಿಟಿಸ್ನ ಕೂಡ ಕಂಪ್ಲೀಟಾಗಿ ರಿವರ್ಸ್ ಮಾಡ್ತಿದ್ವಿ. ಇದ್ರ ಜೊತೆಗೆ ಐ ಆ್ಯಂಡ್ ENT ಡಿಸಾರ್ಡರ್ಸ್ ಅಂದರೆ ಕಣ್ಣಿನ ಸಮಸ್ಯೆಗಳು, ಅಂದರೆ ನಿಮಗೆ ಕನ್ನಡಕ ಇದ್ದರೆ ನಾವು ಕನ್ನಡಕವನ್ನು ರಿಮೂವ್ ಕೂಡ ಮಾಡ್ಬೋದು. ಅಂದರೆ ಆಯುರ್ವೇದ ಚಿಕಿತ್ಸೆಯಿಂದ ನೀವು ಕನ್ನಡಕವನ್ನು ಕೂಡ ನಾವು ರಿಮೂವ್ ಮಾಡ್ಬೋದು. ಇದ್ರ ಜೊತೆಗೆ ನಾವು ಗರ್ಭ ಸಂಸ್ಕಾರ ಅಂತ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಅಂದರೆ ನೀವು ಪ್ರೆಗ್ನೆನ್ಸಿ ಇದ್ದಾಗ ನಿಮ್ಮ ಮಗು ಹೆಲ್ದಿಯಾಗಿ ಹುಟ್ಟಬೇಕು ಅಂತಂದರೆ ಅದಕ್ಕೆ ಯಾವ ರೀತಿಯಾಗಿ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ನಾವು ಗರ್ಭ ಸಂಸ್ಕಾರದ ಮುಖಾಂತರ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ಹಾಸ್ಪಿಟ್ಲಲ್ಲಿ ಫುಡ್ ರಿಫ್ಲೆಕ್ಸಾಲಜಿಸ್ಟ್ ಕೂಡ ಇದ್ದಾರೆ. ಅವ್ರದ್ದೇನಪ್ಪ ವಿಶೇಷತೆ ಅಂತಂದರೆ ಮೆಡಿಸಿನ್ ಕೊಡದೇ ನಿಮಗೆ ಜಸ್ಟ್ ಫುಟ್ಟಿಂದಾನೇ ನಿಮ್ಮ ಪಾದದಲ್ಲೇ ಅವರು ನಿಮ್ಮ ಕಿಡ್ನಿ ಸ್ಟೋನನ್ನು ಕೂಡ ರಿಮೂವ್ ಮಾಡೋವಂಥ ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಸ್ಪೈನಲ್ ಅಲೈನ್ಮೆಂಟ್ ಏನಾದರೂ ವೇರಿ ಆಗಿದ್ರೆ ಅದನ್ನು ಕೂಡ ಟ್ರೀಟ್ ಮಾಡೋದಕ್ಕೆ ಅವರು ಸಹಾಯ ಮಾಡ್ತಾರೆ. ಸೊ ಈ ರೀತಿಯಾಗಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ಸು ನಮ್ಮ ಹಾಸ್ಪಿಟಲ್ ನಡೀತಾ ಇದೆ. ನಿಮಗೂ ಕೂಡ ಇದರ ಉಪಯೋಗ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದು. ಇದ್ರ ಜೊತೆಗೆ ನಾವು ಎಲ್ಲ ರೀತಿಯಾದ ಸ್ಕಿನ್ ಡಿಸೀಸಸ್ನ ಕೂಡ ನಾವು ಟ್ರೀಟ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಆಗಿರ್ಬೋದು, ಬೇರೆ ರೀತಿಯ ಯಾವುದೇ ಚರ್ಮ ತೊಂದರೆ ಇದ್ರೂ ಕೂಡ ಇಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಬೋದು.